ಪ್ರೊಫೆಸರ್ ಆಗಿದ್ದಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ಅಂತ? ಬಣ್ಣವಾಗಿ ಜೀವನ ಮಾಡಬೇಕು ಅಂದಾಗ ದುಡ್ಡು ಬೇಕು. ದುಡ್ಡು ಎಲ್ಲಿದೆ ಅಂತ ನೋಡಿದಾಗ ದುಡ್ಡು ನಮ್ಮ ರಿಯಲ್ ಎಸ್ಟೇಟ್ ಅಲ್ಲಿತ್ತು. ಸೊ ದುಡ್ಡಿಗಾಗಿ ರಿಯಲ್ ಎಸ್ಟೇಟ್ ನ ಮಾಡಲೇಬೇಕು ಅಂತ ಒಂದು ಪ್ರಯತ್ನಗಳು ಶುರು ಆಯ್ತು. ಕೆಲಸ ಮಾಡ್ತಾ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆದಾಯದ ಮೂಲವನ್ನ ಹೆಚ್ಚಿಸ್ಕೊಂಡಂಥವ್ರು. ಸೊ ಫ್ರೀ ಇದ್ದ ಟೈಮಲ್ಲಿ ನಾನು ರಿಯಲ್ ಎಸ್ಟೇಟ್ನ ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಲೀಡ್ ಜನರೇಷನ್ ಮಾಡ್ಬೋದು, ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಪ್ರಾಪರ್ಟಿ ಅಡ್ವೈಸ್ ಕೊಡ್ಲಿಕ್ಕೆ ಶುರು ಮಾಡಿದೆ. ಈಗ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇದೆ, ರಿಯಲ್ ಎಸ್ಟೇಟ್ ಮಾಡಿ ಬದುಕನ್ನ ಕಟ್ಕೊಳ್ಬಹುದು. ಯಾವುದೇ ಸಕ್ಸಸ್ಫುಲ್ ಪೀಪಲ್ ಇವತ್ತು ನೋಡಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದು ಅಂತ. ಹೌದಾ? ಇರುವಂತಹ ಒಂದು ಫೋನ್ ಯೂಸ್ ಮಾಡ್ಕೊಂಡೆ ಹಲವಾರು ರೀತಿಯಾಗಿ ಫ್ರೀ ಆಗಿ ಪ್ರಮೋಟ್ ಮಾಡಬಹುದು. ಇವತ್ತು ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಇದ್ದಾರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಸೊ ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ 100 ಜನಕ್ಕೆ ಹೇಳ್ಬಿಟ್ಟು ಬಾ ಅಂತ ನಾನು 100 ಜನಕ್ಕೆ ಹೇಳಿದೆ. 100 ಜನದಲ್ಲಿ ಒಂದು 10-15 ಜನ ನಂಗೆ ಪ್ರಾಪರ್ಟಿ ಮಾಡಿಸ್ಕೊಡು, ನಂಗೆ ರೆಂಟಿಗೆ ಮಾಡಿಸ್ಕೊಡು, ಈ ಥರ ಕೇಳಕ್ಕೆ ಶುರು ಮಾಡಿದ್ರು. ಎಸ್, ಈಗ ಸ್ಕಿಲ್ ಅಂತ ಹೇಳಿ ಬಂದ್ರೆ ಏನು ಸ್ಕಿಲ್ ಮೈನ್ ಆಗಿ ಗೊತ್ತಿರಬೇಕು ಒಬ್ಬ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೇಳಿ? ನಮ್ಮ ಬೆಂಗಳೂರು ಅಂತ ನಗರದಲ್ಲಿ ಕನ್ನಡ ಫಸ್ಟ್ ಆಯ್ತು, ಬರೋರೆಲ್ಲ ಹೊರಗಡೆಯವರು ಅಂತ ಹಿಂದಿ ಇಲ್ಲ, ಸ್ವಲ್ಪ ಇಂಗ್ಲೀಷ್ ಟುಸು ಪುಸು ಅರ್ಧಂಬರ್ಧಂ ಇಂಗ್ಲೀಷ್ ಬಂದ್ರು ಸಾಕು, ಅವ್ರಿಗೆ ಅರ್ಥ ಆದ್ರೆ ಸಾಕು. ಸರ್, ನಿಮ್ಮ ಫಸ್ಟ್ ಇನ್ಕಮ್ ರಿಯಲ್ ಎಸ್ಟೇಟ್ ಇಂದ ಬಂದಿದ್ದೆಷ್ಟು ಅಂತ? ಫಸ್ಟ್ ಇನ್ಕಮ್ ಒಂದು 30,000 ರೂಪಾಯಿ ಬಂತು ಸರ್. ಈಗ ಒಂದು ದೊಡ್ಡ ಇನ್ಕಮ್ ಅಂತ ಹೇಳಿ ಬಂದಿರೋದು ಒಂದು 20,000 ಸ್ಕ್ವೇರ್ ಫೀಟ್ ಸೈಟ್ ಸೇಲ್ ಮಾಡಿದ್ದೇನೆ. ಅದರಲ್ಲಿ ಒಂದು ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಎಷ್ಟೋ ಜನ ದುಡಿಯುವಂಥ ವರ್ಗದವರು ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಥವಾ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂಥೇಳಿ ಬೇರೆ ಬೇರೆ ರೀತಿಯಾದಂಥ ಆಪ್ಷನ್ಗಳನ್ನು ಹುಡುಕ್ತಾ ಇರ್ತಾರೆ. ಸೊ ಅಂಥವರು ಕನ್ಸಿಡರ್ ಮಾಡಬಹುದಾದಂಥ ಒಂದು ಆಪ್ಷನ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಅದು ರಿಯಲ್ ಎಸ್ಟೇಟ್. ಹೌದು, ರಿಯಲ್ ಎಸ್ಟೇಟ್ ಮಾಡೋದ್ರ ಮೂಲಕ ನೀವು ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು, ಆದಾಯದ ಮೂಲಗಳನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದನ್ನು ಪಾರ್ಟ್ ಟೈಮ್ ಬೇಕಾದರೂ ಮಾಡ್ಬೋದು, ಫುಲ್ ಟೈಮ್ ಬೇಕಾದರೂ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಬಟ್ ಅವರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂತ ಆಸೆ ಕನಸಿತ್ತು. ಆ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೇ ಆದಾಯದ ಮೂಲವನ್ನ ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಬಿಸ್ನೆಸ್ಗೆ ಕೈ ಹಾಕಿದ್ರು. ಅದೇನೇ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಇವತ್ತು ಕಂಪ್ಲೀಟ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಅವರು ಯಶಸ್ವಿ ಆಗಿದ್ದಾರೆ. ಎಸ್, ಅವರೇನೆ ರವಿ ರಮೇಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಹೇಗೆ ಆದಾಯ ಗಳಿಸಬಹುದು, ಬಂಡವಾಳ ಎಷ್ಟು ಬೇಕಾಗುತ್ತೆ, ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ವೆಲ್ಕಮ್ ಮಾಡ್ತೀನಿ. ಎಸ್ ಸರ್, ರವಿ ರಮೇಶ್ ಅವರು ನಮಸ್ತೆ, ವೆಲ್ಕಮ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇ ಪ್ರಶ್ನೆ, ನೀವು ಕೆಲಸ ಮಾಡ್ತಾ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆದಾಯದ ಮೂಲವನ್ನು ಹೆಚ್ಚಿಸ್ಕೊಂಡಂಥವ್ರು. ಸೊ ಯಾರು ಬೇಕಾದರೂ ರಿಯಲ್ ಎಸ್ಟೇಟ್ ಮಾಡೋದ್ರ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಆದಾಯದ ಮೂಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಓಕೆ, ನೀವು ಆ್ಯಕ್ಚುಲಿ ಏನು ಓದಿರೋದು, ಏನು ಕೆಲಸ ಮಾಡ್ತಾ ಇದ್ರಿ? ನಾನು MBA ಓದಿರೋದು, MBA ಇನ್ ಮಾರ್ಕೆಟಿಂಗ್ ಓದಿರೋದು. ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅಂದರೆ, ಮುಂಚೆ ನಾನು ಹಲವಾರು ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡಿದ್ದೀನಿ. ಆನಂತರ ಬಂದು HR ರಿಕ್ರೂಟ್ಮೆಂಟ್ಸಲ್ಲಿದ್ದೆ. ಆ ರಿಕ್ರೂಟ್ಮೆಂಟ್ಸ್ ಆದಮೇಲೆ ನಾನು ಒಂದು ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು 6-6.5 ವರ್ಷ ಕೆಲಸ ಮಾಡಿದ್ದೀನಿ. ಹಲವಾರು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೀನಿ. MBA ಕೋರ್ಸಿಗೆ ನಾನು ಪ್ರೊಫೆಸರ್ ಆಗಿದ್ದೆ. ಸರಿ, ನೀವು ಪ್ರೊಫೆಸರ್ ಆಗಿದ್ದಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ಅಂತ? ಏನಂತ ಅಂದರೆ, ಬೆಂಗಳೂರು ಒಂದು ಕನಸಿನ ಊರು ಸರ್. ಈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹಲವಾರು ಎತ್ತರಕ್ಕೆ ಬೆಳಿಬೇಕು ಅಂತ ನನಗೆ ಅನಿಸ್ತು. ತುಂಬ ಲಕ್ಸುರಿಯಸ್ ಆಗಿ ಜೀವನ ಮಾಡಬೇಕು, ಬಣ್ಣವಾಗಿ ಜೀವನ ಮಾಡಬೇಕು ಅಂದಾಗ ದುಡ್ಡು ಬೇಕು. ದುಡ್ಡು ಎಲ್ಲಿದೆ ಅಂತ ನೋಡಿದಾಗ ದುಡ್ಡು ನಮ್ಮ ರಿಯಲ್ ಎಸ್ಟೇಟ್ ಅಲ್ಲಿತ್ತು. ಸೊ ದುಡ್ಡಿಗಾಗಿ ರಿಯಲ್ ಎಸ್ಟೇಟ್ನ ಮಾಡಲೇಬೇಕು ಅಂತ ಒಂದು ಪ್ರಯತ್ನಗಳು ಶುರು ಆಯಿತು. ಆಮೇಲೆ ಏನು ಮಾಡಿದ್ರು, ಎಷ್ಟು ಸೈಕಲ್ ಹೊಡೆದ್ರು ಲೈಟ್ ಹತ್ತಲಿಲ್ವಲ್ಲ, ಡೈನಮೋ ಲೈಟ್ ಹತ್ತಲಿಲ್ಲ. ಸೊ ಆಮೇಲೆ ಪ್ರೊಫೆಷ್ನಲ್ ಆಗಿ ಒಂದು ಟ್ರೈನಿಂಗ್ ತಗೊಂಡು ಮಾಡಿದಾಗ ಆ ಲೈಟು ಹತ್ತಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಸೊ ನೀವು ಪ್ರೊಫೆಸರ್ ಆಗಿದ್ರಿ, ಆ ಸಂದರ್ಭದಲ್ಲಿ ಆ ಕೆಲಸವನ್ನ ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಅಥವಾ ಅಲ್ಲಿರ್ಬೇಕಿದ್ರೆ ಸ್ಟಾರ್ಟ್ ಮಾಡಿದ್ರ ಅಂತ? ಸೊ ಈ ನಮ್ಮ ಟೀಚಿಂಗ್ ಫೀಲ್ಡಲ್ಲಿ ಏನಂತಂದ್ರೆ, ಕೆಲಸ ಬೆಳಗಿನ ಸಂಜೆಗೆ ಕರೆಕ್ಟ್ ಟೈಮಿಗೆ ಮುಗಿದೋಗುತ್ತೆ. ಆಮೇಲೆ ಹಲವಾರು ರಜೆಗಳಿರುತ್ತೆ. ಆಮೇಲೆ ಒಂದು ವರ್ಷದಲ್ಲಿ ಒಂದೊಂದು ಸೆಮಿಸ್ಟರ್ ಆಗ್ತಿದ್ದಂಗೆ ವೆಕೇಶನ್ ಅಂತ ಕೊಡ್ತಾರೆ. ಇದೆಲ್ಲ ಅಡ್ವಾಂಟೇಜಸ್ ನನಗಿತ್ತು. ಸೊ ನಾನೇನು ಮಾಡುವೆ ಅಂದರೆ, ನಮ್ಮ ಟ್ರೈನಿಂಗಿಗೆ ಸೇರಿಕೊಂಡೆ ಫಸ್ಟ್. ಅದು ಒಂದು ಪೇಯ್ಡ್ ಟ್ರೈನಿಂಗ್. ಸೊ ನಮ್ಮ ಕೋಚ್ ಹತ್ರ ಸೇರಿಕೊಂಡೆ. ಅದಾದ ನಂತರ ಏನು ಮಾಡುವೆ, ಸಂಜೆ 4 ಗಂಟೆಗೆ ನನಗೆ ಕಾಲೇಜ್ ಮುಗಿದೋಗೋದು. 4 ಗಂಟೆ ಆದಮೇಲೆ ಮನೆಗೆ ಬರೋಕೆ ಒಂದು 5 ಗಂಟೆ ಆದ್ರೂ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ಫ್ರೀ ಇರುವೆ. ಸೊ ಫ್ರೀ ಇದ್ದ ಟೈಮಲ್ಲಿ
ನಾನು ರಿಯಲ್ ಎಸ್ಟೇಟ್ನ ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಲೀಡ್ ಜನರೇಷನ್ ಮಾಡ್ಬೋದು, ಅಥವಾ ಎಲ್ಲಿಂದಾರು ಲೀಡ್ಸ್ ಬಂದರೆ ಅದನ್ನು ಹೇಗೆ ಯುಟಿಲೈಸ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಅದಕ್ಕೆ ದಿನ ಒಂದು 2 to 3 hours ನಾನು ಯಲಹಂಕಲ್ಲಿ ವಾಸ ಇದ್ದೆ. ಯಲಹಂಕಲ್ಲಿ ಕೆಫೆ ಕಾಫಿ ಡೇ ಎಲ್ಲ ಕಡೆ ಇರೋಂಗೆ ಅಲ್ಲೂ ಇತ್ತು. ಕೆಫೆ ಕಾಫಿ ಡೇಲಿ ಕೂತ್ಕೊಂಡು ನಾನು ಕೆಲಸ ಮಾಡುವೆ. ಸೊ ಹಲವಾರು ಪ್ರಾಸ್ಪೆಕ್ಟಿಂಗ್ ಆಗ್ಬೋದು, ಲೀಡ್ ಜನರೇಷನ್ ಆಗ್ಬೋದು, ಹಲವಾರು ಜನಗಳ ಜೊತೆ ಕೊಲಾಬರೇಷನ್ ಮಾಡ್ಬೋದು, ಹಲವಾರು ಜನ ಭೇಟಿ ಮಾಡೋದು, ಇವೆಲ್ಲ ಮಾಡಿ ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಂಡು ಆ ನಂತರ ಈ ಪ್ರಾಪರ್ಟಿ ಅಡ್ವೈಸ್ ಕೊಡಲಿಕ್ಕೆ ಶುರು ಮಾಡಿದೆ. ಯಾಕೆ ನೀವು ರಿಯಲ್ ಎಸ್ಟೇಟನ್ನು ಆಯ್ಕೆ ಮಾಡ್ಕೊಂಡ್ರಿ ಇಲ್ಲಿ ಅಂತ? ಹೇಳಿದ್ದಲ್ಲ, ಕನಸಿಗೆ ದುಡ್ಡು ಬೇಕು, ದುಡ್ಡಿಗೆ ರಿಯಲ್ ಎಸ್ಟೇಟು ಸರಿಯಾದ ದಾರಿ ಅಂತ ಅನ್ನಿಸ್ತು. ಆಮೇಲೆ ರಿಯಲ್ ಎಸ್ಟೇಟಲ್ಲಿ ಪ್ರೊಫೆಷ್ನಲಿಸಮ್ಮು ಇನ್ನೂ ಹೆಚ್ಚಿನ ಹಂತಕ್ಕೆ ಬೆಳಿಬೇಕು ಅಂತ ನನ್ನ ಅನಿಸಿಕೆ. ಬಟ್ ಹಾಗಿದ್ರೆ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇದೆ, ರಿಯಲ್ ಎಸ್ಟೇಟ್ ಮಾಡಿ ಬದುಕನ್ನು ಕಟ್ಕೊಳ್ಬೋದು. ಖಂಡಿತ. ನೀವು ಯಾವುದೇ ಸಕ್ಸಸ್ಫುಲ್ ಪೀಪಲ್ ಇವತ್ತು ನೋಡಿ, ಅವ್ರದ್ದು ಇನ್ವೆಸ್ಟ್ಮೆಂಟು ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟಲ್ಲಿ ಇದ್ದೇ ಇರುತ್ತೆ. ನೈಸ್, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ತುಂಬ ಜನಕ್ಕೆ ಕೆಲಸ ಮಾಡುವಂಥವ್ರಿಗೆ ನಿಮ್ಮ ಥರನೇ ಬೆಂಗಳೂರಿನಲ್ಲಿರುವಂಥವ್ರಿಗೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿರುವಂಥವ್ರಿಗೆ ನಾವು ಕೂಡ ನಮ್ಮ ಆದಾಯದ ಮೂಲವನ್ನು ಹೆಚ್ಚಿಸ್ಕೊಳ್ಬೇಕು ಅಥವಾ ಹೆಚ್ಚು ಆದಾಯವನ್ನು ಗಳಿಸಿದ್ರೆ ಮಾತ್ರ ನಾವು ಒಂದು ಒಳ್ಳೆ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ, ಈಗ ಬರ್ತಾ ಇರುವಂಥ ಸಾಕಾಗೋದಿಲ್ಲ ಅಂತೆಲ್ಲ ಇರುತ್ತೆ. ಅಂಥವರು ರಿಯಲ್ ಎಸ್ಟೇಟ್ ಮಾಡಬಹುದಾ? ಖಂಡಿತವಾಗ್ಲು, ಯಾಕೆ ಮಾಡಬಾರ್ದು? ಮಾಡ್ಬೋದು. ಆದರೆ ಏನು ಮಾಡಬೇಕು ಅಂತಂದರೆ ಸಿಂಪಲ್. ಫಸ್ಟ್ ಸ್ಟೆಪ್ ಅಂದರೆ ರಿಯಲ್ ಎಸ್ಟೇಟಲ್ಲಿರೋರನ್ನ ನೀವು ಇವತ್ತು ಎಲ್ಲೇ ಹೋದ್ರೂ ರಿಯಲ್ ಎಸ್ಟೇಟ್ ಕಮ್ಯುನಿಟಿಯವರು ಯಾರಾದ್ರೂ ಸಿಗ್ತಾರೆ. ಅಂಥವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಅವರು ಟ್ರಸ್ಟ್ ವರ್ತಿನ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ನಾನು ಇದಕ್ಕೆ ಬರಬೇಕು ಅಂತಿದ್ದೀನಿ, ಪಾರ್ಟ್ ಟೈಮ್ ಆಗಿ ಬರಲ್ಲ ಅಂತ ಕೇಳಿ. ಬೇಡ ಅಂತ ಏನು ಹೇಳಿಲ್ಲ, ನಾನು ನಿಮಗೆ ರೆಫರೆನ್ಸಸ್ ಕೊಟ್ಟರೆ ನೀವು ನನಗೆ ಸಹಾಯ ಮಾಡ್ತೀರಾ, ಅದ್ರ ಮೇಲೆ ವರ್ಕ್ ಮಾಡಿ ನೀವು ಟ್ರಾನ್ಸಾಕ್ಷನ್ಸ್ನ ಕ್ಲೋಸ್ ಮಾಡ್ಬೋದಾ ಅಂತ ಕೇಳಿ. ಖಂಡಿತವಾಗ್ಲೂ ಮಾಡ್ತೀನಿ ಅಂತಾರೆ. ಟ್ರಾನ್ಸಾಕ್ಷನ್ ಕ್ಲೋಸ್ ಆದಾಗ ನನಗೂ ಏನಾದರೂ ಒಂದು ಸಣ್ಣ ಪ್ರಮಾಣದ ಒಂದು ರೆಫರಲ್ ಕಮಿಷನ್ ನೀವು ಕೊಡ್ಬೋದಾ ಅಂತೇಳಿ ಯಾರು ಇಲ್ಲ ಅಂತ ಹೇಳಲ್ಲ. ಖಂಡಿತವಾಗ್ಲೂ ಒಂದು ಸಣ್ಣ ಪ್ರಮಾಣದಲ್ಲಿ ಕೊಡ್ಬೋದು. ಆದರೆ ನೀವು ಯಾರನ್ನು ರೆಫರ್ ಮಾಡ್ತೀರಾ, ಅವ್ರು ಯಾರು ಏನು, ಅವ್ರು ಏನು ನೋಡ್ತಾ ಇದ್ದಾರೆ, ಒಂದು ಫಿಲ್ಟ್ರ್ ಮಾಡಿ ಇವ್ರಿಗೆ ಕೊಟ್ಟರೆ, ಆಮೇಲೆ ಇವ್ರ ಮೇಲೆ ತುಂಬ ಟ್ರಸ್ಟ್ ಇದೆ ಅಂತ ನೀವು ತೋರಿಸಿ ಪರ್ಸ್ನಲ್ ರೆಕಮೆಂಡೇಶನ್ ಕೊಟ್ಟರೆ ಅವ್ರಿಗೂ ಇವ್ರ ಮೇಲೆ ಟ್ರಸ್ಟ್ ಇರುತ್ತೆ, ಇವ್ರನ್ನ ಬಿಟ್ಟು ಹೋಗಲ್ಲ, ಇವ್ರ ಹತ್ರನೇ ಪ್ರಾಪರ್ಟಿ ಖರೀದಿ ಮಾಡ್ತಾರೆ. ಪ್ರಾಪರ್ಟಿ ಖರೀದಿ ಮಾಡಿದಾಗ ನ್ಯಾಚುರಲಿ ನಿಮಗೂ ರೆಫರಲ್ ಕಮಿಷನ್ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್, ಈಗ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಆದಾಯದ ಮೂಲ ಹೆಚ್ಚಿಸ್ಕೊಳ್ಳೋದು ಅಂತ ಹೇಳಿ ಬಿಸ್ನೆಸ್ ಮಾಡೋಣ ಅಂತ ಹೇಳುವಂಥ ಪ್ಲಾನ್ ಎಲ್ಲ ಬರುತ್ತೆ. ಬಟ್ ಯಾವುದೇ ಬಿಸ್ನೆಸ್ ಅಂತ ಹೇಳಿ ನೀವು ನೋಡಿದ್ರು ಕೂಡ ಬಂಡವಾಳವನ್ನು ಅದು ಕೇಳುತ್ತೆ, ಬಂಡವಾಳ ಹಾಕಬೇಕಾಗುತ್ತೆ. ಬಟ್ ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡ್ಬೋದು ಅಂತ. ಹೌದಾ? ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ? ತುಂಬ ಬಂಡವಾಳ ಏನೂ ಬೇಕಾಗಲ್ಲ. ನಿಮ್ಮ ಹತ್ರ ಇರುವಂತಹ ಒಂದು ಫೋನ್ ಯೂಸ್ ಮಾಡಿಕೊಂಡೆ ಹಲವಾರು ರೀತಿಯಾಗಿ ಫ್ರೀಯಾಗಿ ಪ್ರಮೋಟ್ ಮಾಡ್ಬೋದು. ಇವತ್ತು ಎಲ್ಲರೂ ಫೇಸ್ಬುಕ್ಕಲ್ಲಿದ್ದಾರೆ, ಎಲ್ಲರೂ ವಾಟ್ಸಪ್ಪಲ್ಲಿದ್ದಾರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಮತ್ತು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದಾರೆ, ವಾಟ್ಸಪ್ ಗ್ರೂಪ್ಗಳಲ್ಲಿದ್ದಾರೆ. ಇವಾಗ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಯಾವುದೋ ಒಂದು ಪ್ರಾಪರ್ಟಿ ಸೇಲ್ಗಿದೆ ಅಂದಾಗ ಅದಕ್ಕೆ ಹಾಕಿದಾಗ ಹಲವಾರು ಜನ ನೋಡ್ತಾರೆ, ಏನೋ ಪ್ರಾಪರ್ಟಿ ಹಾಕಿದಿರಲ್ಲ ಏನು ಅಂತ ಕೇಳ್ತಾರೆ. ಅದೊಂದು ರೆಂಟಲ್ ಪ್ರಾಪರ್ಟಿ ಇರ್ಬೋದು. ನೀವು ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಸ್ಟಾರ್ಟ್ ಮಾಡಬೇಕು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? ಈಗ ಹೊಸದಾಗಿ ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಒಂದು ಕಡೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪನಿ ಬಿಡುವಂಥ ಸ್ಟೇಜಲ್ಲ, ನನಗೆ ನನ್ನದೇ ಆದಂಥ ಕಮಿಟ್ಮೆಂಟ್ಸ್ ಇದೆ. ಸೊ ಈಗ ನಾನು ಸ್ಟಾರ್ಟ್ ಮಾಡಬೇಕು ರಿಯಲ್ ಎಸ್ಟೇಟ್, ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಹೆಂಗೆ ಸ್ಟಾರ್ಟ್ ಮಾಡಲಿ? ನಾವು ಸಾಕಷ್ಟು ಜನ ನಾವು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತೀವಿ ಬೆಂಗಳೂರಲ್ಲಿ. ನಿಮ್ಮ ಅಪಾರ್ಟ್ಮೆಂಟಲ್ಲಿ ಹಲವಾರು ಮನೆಗಳು ಖಾಲಿ ಇರುತ್ತೆ ಬಾಡಿಗೆಗೆ. ಅದು ಯಾರೋ ಒಬ್ರು ರಿಯಲ್ ಎಸ್ಟೇಟ್ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರನ್ನ ಸ್ನೇಹಿತರು ಮಾಡ್ಕೊಳ್ಳಿ, ಆಯಿತಾ? ಅವ್ರಿಗೆ ಇದನ್ನ ನಾನು ಮಾರ್ಕೆಟಿಂಗ್ ಮಾಡಲ, ಏನಾರು ನೀವು ನನಗೆ ಹೆಲ್ಪ್ ಮಾಡಿ ಇದನ್ನು ಮನೇನ ಬಾಡಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ನೀವು ಮಾಡ್ಬೋದು. ಅವ್ರಿಗೆ ಮಾಡೋಣ, ನಿಮ್ಗೆ ಯಾರು ಗೊತ್ತಿದ್ರೆ ತಿಳಿಸಿ ಅಂತ. ಅದು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ಈ ಥರದ್ದು ಒಂದು ರೆಂಟಿಗಿದೆ ಅಂತ. ಹಲವಾರು ಜನ ನಿಮ್ಮ ಫ್ರೆಂಡ್ಸೇ ಮನೆ ನೋಡ್ತಾ ಇರ್ತಾರೆ, ಅಥವಾ ಅವ್ರ ರಿಲೇಟಿವ್ಸ್ ಯಾರೋ ಬೆಂಗಳೂರಿಗೆ ಬರೋ ನೋಡ್ತಾ ಇರ್ತಾರೆ, ಎಷ್ಟು ಏನು ಅಂತ ಕೇಳ್ತಾರೆ. ಆವಾಗ ಅದು ಇದು ಮ್ಯಾಚ್ ಆದಾಗ ಆ ಮನೇನ ಬಾಡಿಗೆ ಕೊಡಿಸ್ದಂಗೆ ಆಗುತ್ತೆ. ಆವಾಗ ಹಾಕಿದ್ದೀನಿ, ಆದರೆ ನನಗೆ ಗೊತ್ತಿಲ್ಲ, ನಮ್ಮ ರಿಯಲ್ ಎಸ್ಟೇಟ್ ಸ್ನೇಹಿತರಿಗೆ ಗೊತ್ತಿರೋದವರು, ಅವರು ಒಂದು ಕಮಿಷನ್ ಚಾರ್ಜ್ ಮಾಡ್ಬೋದು, ನಿಮ್ಗೆ ಓಕೆನಾ ಅಂತ ಕೇಳಿ. ಓಕೆ ಅಂತಂದರೆ ಅವ್ರ ನಂಬರ್ ಇವ್ರಿಗೆ ಕೊಡಿ, ಅವರು ಇವ್ರಿಗೆ ಇದು ಮಾತಾಡ್ತಾರೆ. ಈ ಮನೆ ಓಕೆ ಇದು ಕೊಡಿಸ್ತಾರೆ, ಇದು ಆಗಿಲ್ಲ ಅಂದರೆ ಬೇರೆ ಮನೆ ಕೊಡಿಸ್ತಾರೆ. ಅದೇ ರೀತಿ ಯಾವುದೋ ಒಂದು ನಿವೇಶನ ಸೈಟು ಸೇಲ್ ಮಾಡಬೇಕು ಅಂತಿರ್ತಾರೆ, ಅದಕ್ಕೂ ಇದೇ ರೀತಿ ಮಾಡ್ಬೋದು. ಮಾಡಿದಾಗ ಖಂಡಿತವಾಗ್ಲೂ ಯಶಸ್ವಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಮಾಡಬೇಕು. ಏನಕ್ಕೆ ಜನ ಸಕ್ಸಸ್ಫುಲ್ ಆಗಿ ನಮ್ಮ ರಿಯಲ್ ಎಸ್ಟೇಟ್ನ ಬಿಟ್ಟೋಗ್ಬಿಡ್ತಾರೆ ಅಂದರೆ, 1, 2, 3, 4, 5 ರೆಫರಲ್ ಮಾಡ್ತಾರೆ. 6ನೇ ರೆಫರಲ್ ಅವ್ರಿಗೆ ಬೇಜಾರಾಗ್ಬಿಡ್ತಾರೆ, ಇದು ಆಗಲ್ಲ ಅನ್ಕೊಂಡ್ಬಿಡ್ತಾರೆ.
ಹಂಗೆ ಅನ್ಕೊಂಬೇಡಿ. ಕನ್ಸಿಸ್ಟೆಂಟಾಗಿ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರಯತ್ನ ಮಾಡಿ. ಕೆಲವ್ರಿಗೆ 5ನೇ ದಿವಸಕ್ಕೆ ಆಗುತ್ತೆ, ಕೆಲವ್ರಿಗೆ 50ನೇ ದಿನ ಆಗುತ್ತೆ, ಕೆಲವ್ರಿಗೆ 500ನೇ ದಿನನೂ ಆಗುತ್ತೆ. ನೀವು ಪ್ರಯತ್ನ ಬಿಡಬಾರ್ದು. ಓಕೆ, ಕಂಟಿನ್ಯೂಸ್ ಮರಳಿ ಯತ್ನವ ಮಾಡು ಅಂತಿದೆಯಲ್ಲ, ಮರಳಿ ಯತ್ನವ ಮಾಡಿದರೆ ಖಂಡಿತ ಯಶಸ್ಸು ಇಲ್ಲಿ ಕಟ್ಟಿಟ್ಟ ಬುತ್ತಿ. ಸೊ ಇಲ್ಲಿ ಕೆಲಸ ಬಿಡಬೇಕು ಅಂತಿಲ್ಲ, ಕೆಲಸ ಬಿಡದೇನೆ ಮಾಡ್ಬೋದು. ಏನು ಬೇಕಿಲ್ಲ, ಇನಿಷಿಯಲಿ ಏನು ಬಿಡೋ ಅಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ಆದಾಯ ಚೆನ್ನಾಗಿ ಆಗ್ತಿದೆ, ಇದರಲ್ಲೇ ನಿಮ್ಮನ್ನು ತೊಡಗಿಸ್ಕೋಬೇಕು ಅಂತಂದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಆನಂತರ ಬಿಡಿ. ಓಕೆ, ಸೊ ಈಗ ಬಂಡವಾಳ ಅಂತ ಹೇಳಿದ್ರೆ ಇದಕ್ಕೆ ಏನು ಬೇಕಾಗಿರೋದು? ಒಂದು ಫೋನ್ ಮಾತ್ರ. ಫೋನು, ಅದರಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಇವತ್ತು ಎಂಥವ್ರಿಗೆ ಆದ್ರೂ 1,000 ಜನ ಗೊತ್ತೇ ಇರ್ತಾರೆ. ಅದನ್ನ ನೀವು ಆ 1000 ಜನಕ್ಕೆ ಒಬ್ಬೊಬ್ರಿಗೆ 10 ಜನ ಗೊತ್ತಿರಬಾರ್ದು ಅಂತೇನಿಲ್ವಲ್ಲ. ಅದೇ, ಸೊ ನೀವು 10,000 ಜನಕ್ಕೆ ರೀಚ್ ಆಗ್ತಾ ಇರ್ತೀರ ಅಲ್ವೇ? ಸೊ ಆ ರೀತಿ ಮಾಡ್ಬೋದು, ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಓಕೆ, ಇನ್ನು ಈ ಪ್ರಾಪರ್ಟಿ ಲಿಸ್ಟಿಂಗ್ ಅಂತ ಹೇಳಿ ಬಂದರೆ, ನಾವು ಈಗ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ ಪ್ರಾಪರ್ಟಿ ಲಿಸ್ಟಿಂಗ್ ಮಾಡೋದಕ್ಕೆ. ಗೂಗಲಲ್ಲೂ ಮಾಡ್ಬೋದು, ಅಥವಾ ಅದಕ್ಕೆ ಆದಂಥ ವೆಬ್ಸೈಟ್ಗಳಿದ್ದಾವೆ, ಅದರಲ್ಲೆಲ್ಲ ಮಾಡ್ಬೋದು. ಸೊ ಫ್ರೀಯಾಗಿ ಮಾಡುವಂಥದ್ದು ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು ಅಂತ? ಈಗ ನಿಮಗೆ ಪ್ರಾಪರ್ಟಿ ಸೈಟ್ ಸುಮಾರು ಇದ್ದಾವೆ, ಅದರಲ್ಲೆಲ್ಲ ಮಾಡ್ಬೋದು. ಅದರಿಂದ ಎಷ್ಟು ಸಹಾಯ ಸಿಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಫ್ರೀಯಾಗಿ ಮಾಡಿದಾಗ. ಬಟ್ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಫ್ರೀ ಆಗಿರೋದು ಯಾವ್ದು ಬೇಕಾದ್ರೂ ಟ್ರೈ ಮಾಡಿ. ಈಗ ಸುಮಾರು ಹಲವಾರು ಪ್ಲಾಟ್ಫಾರ್ಮ್ಸ್ ಇದೆ, ಆದರೆ ಟ್ರೈ ಮಾಡಿ, ಏನು ತಪ್ಪಿದೆ? ಸೊ ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಅದೇ, ನನಗೆ ನಮ್ಮ ಕೋಚ್ ಬಂದು ಎಕ್ಸಸೈಸ್ ಕೊಟ್ಟಿದ್ರು. ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ 100 ಜನಕ್ಕೆ ಹೇಳ್ಬಿಟ್ಟು ಬಾ ಅಂತ. ನಾನು 100 ಜನಕ್ಕೆ ಹೇಳಿದೆ. 100 ಜನದಲ್ಲಿ ಒಂದು 10-15 ಜನ ನಂಗೆ ಪ್ರಾಪರ್ಟಿ ಮಾರಿಸ್ಕೊಡು, ನಂಗೆ ರೆಂಟಿಗೆ ಮಾಡಿಸ್ಕೊಡು, ಈ ಥರ ಕೇಳಕ್ಕೆ ಶುರು ಮಾಡಿದ್ರು. ಯಾವ್ದು ಮಾಡ್ಬೋದು ಅದನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದೆ. ಆವಾಗ ನನಗೆ ಸಕ್ಸಸ್ ಈಸಿಯಾಗಿ ಸಿಕ್ತು. ಎಷ್ಟನೇ ದಿನ ನಿಮ್ಮದು ಫಸ್ಟ್ ಪ್ರಾಪರ್ಟಿ ರಿಯಲ್ ಎಸ್ಟೇಟಲ್ಲಿ ಇದಾಗಿದೆ? ನನಗೂ ಆಯಿತು, ಒಂದು 6 ತಿಂಗಳು ಬೇಕಾಯಿತು. 6 ತಿಂಗಳು ಬೇಕು. 6 ತಿಂಗಳು ಸತತವಾಗಿ ಎಲ್ಲ ಮಾಡಿದಾಗ, ಅಂದ್ರೆ ಅಡ್ವಾನ್ಸ್ ಒಂದು 3-3.5 ತಿಂಗಳಿಗೆನೆ ಆಯ್ತು ಅಪಾರ್ಟ್ಮೆಂಟ್ ಇಂದ. ಬಟ್ ಎಲ್ಲ ಕ್ಲೋಸರ್ ಆಗಿ ನನ್ನ ಕೈಗೆ ಹಣ ಬರೋಕೆ ಒಂದು 6 ತಿಂಗಳು, 180 ಡೇಸ್ ಇಂದ 200 ಡೇಸ್ ಆಯ್ತು. ಮೊದಲನೇ ಡೀಲ್ ಕ್ಲೋಸ್ ಮಾಡೋದು. ಡೀಲ್. ಸೊ ಇವತ್ತು ಡೀಲ್ ಕ್ಲೋಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ಅಲ್ಲ, ಇವತ್ತು ಸ್ಕಿಲ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ. ಈಗ ಮೊನ್ನೆ ದಿವಸ ಕೆಂಗೇರಿ ಹತ್ರ ಕಾರಲ್ಲಿ ಹೋಗ್ತಾ ಇದ್ವಿ, ನಾನು ನಮ್ಮ ಸ್ನೇಹಿತರು. ಇನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿದ್ರು, ನಮ್ಮ ಫ್ರೆಂಡ್ ಅರ್ಜೆಂಟಾಗಿ ಸೇಲ್ ಮಾಡಬೇಕು, ಏನೋ ಮಗನ ವಿದ್ಯಾಭ್ಯಾಸಕ್ಕೆ ಬೇಕು, ಫಾರಿನ್ಗೆ ಕಳಿಸ್ಬೇಕು, ಈ ಥರ ಈ ರೇಟಲ್ಲಿ ಇಲ್ಲಿ ಒಂದು ಸೈಟ್ ಇದೆ ಅಂತ. ಅದ್ರ ಲೊಕೇಶನ್ನು ಪೇಪರ್ಸ್ ಎಲ್ಲ ತರಿಸ್ಕೊಂಡೆ, ವಾಟ್ಸಪ್ಪಲ್ಲಿ ನೋಡಿದೆ. ಕೆಂಗೇರಿಯಿಂದ ಮೈಸೂರಿಗೆ ಹೋಗೋ ಅಷ್ಟಲ್ಲಿ ಅಲ್ಲಿ ನಮ್ಮ ಅಸೋಸಿಯೇಟ್ಸಿಗೆ ಹೇಳಿದೆ. ಮೈಸೂರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಅದು ಡೀಲ್ ಬಂದಿತ್ತು. ನಮ್ಮ ಆಫೀಸಿಗೆ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ಮಾತುಕತೆ ಆಡಿದ್ವಿ. ಟ್ರಾನ್ಸಾಕ್ಷನ್ ಕ್ಲೋಸ್ ಆಯಿತು. ಇದಾಗಿದ್ದು ಶುಕ್ರವಾರ. ಸೋಮವಾರ ರಿಜಿಸ್ಟ್ರೇಷನ್ ಆಯಿತು. ಇದು ಸ್ಪೀಡು ಇವತ್ತಿಂದು. ಅದೇನಕ್ಕೆ ಅಂದರೆ ಕಳೆದ 10-11 ವರ್ಷದಿಂದ ನಾವು ಈ ಕೆಲಸನ ಕಂಟಿನ್ಯೂಸ್ ಆಗಿ ಮರಳಿ ಯತ್ನ ಮಾಡು ಅಂತ ಮಾಡ್ಕೊಂಬಂದಿರೋದ್ರಿಂದ ಈ ಸ್ಪೀಡಲ್ಲಿ ಆಗ್ತಾ ಇದೆ. ಎಸ್, ಈಗ ಕೆಲಸ ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದಾಗ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಬಟ್ ನಾನು ಫುಲ್ ಟೈಮ್ ಇಳಿತೀನಿ ಅಂದ್ರೆ ಇದರಿಂದ ನನಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಾದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಕೆಲಸ ಬಿಡ್ಬೋದಾ, ಅಥವಾ ಕೆಲಸ ಬಿಡ್ಲಿಕ್ಕೆ ಏನಾದರೂ ನಾವು ರೆಡಿ ಆಗ್ಬೇಕಾ, ಸಿದ್ಧರಾಗಿರ್ಬೇಕಾ ಅಂತ? ಕೆಲಸ ಬಿಟ್ಟು ಇದಕ್ಕೆ ಬರ್ಬೋದು, ಬಟ್ ವರಮಾನನ ಸ್ವಲ್ಪ ದಿನಗಳು, ಅಂದರೆ ಈಗ ನೋಡಿ, ನಾನೇ ಮೊದಲನೇದು ಮಾಡಲಿಕ್ಕೆ ಒಂದು 6 ತಿಂಗಳು ಸಮಯ ಬಂತು. ನನ್ನ ಜೇಬಿಗೆ ದುಡ್ಡು ಬರಲಿಕ್ಕೆ 6 ತಿಂಗಳಾಯಿತು ಅಂತ ಹೇಳಿದೆ. 3 ತಿಂಗಳಿಗೆ ಒಂದು ಅಡ್ವಾನ್ಸ್ ಕೊಟ್ಟರು, 6 ತಿಂಗಳಾಯಿತು ನನ್ನ ಜೇಬಿಗೆ ಹಣ ಬರೋಕ್ಕೆ. ಅಷ್ಟು ಹಣಕಾಸಿನ ಖರ್ಚು. ಈಗ 6 ತಿಂಗಳು ನೀವು ಬದುಕಕ್ಕೆ ನೀವು ಏನಾದ್ರು ಮಾಡ್ಕೊಂಡಿದ್ದೀರಾ, 6 ತಿಂಗಳಾಗ್ಬೋದು, ಇನ್ನೊಬ್ರಿಗೆ 1 ವರ್ಷನೂ ಆಗ್ಬೋದು. ನೀವು ಇದ್ರ ಮೇಲೆ ನಂಬಿಕೆ ಇಟ್ಟು ಬರಬೇಕು. ಸೊ ಆಗುತ್ತೆ ಅಂತ. 1ನೇ ದಿನನೇ ಆಗ್ಬೋದು, 10ನೇ ದಿನನೇ ಆಗ್ಬೋದು, 100ನೇ ದಿನನೇ ಆಗ್ಬೋದು. ಅಂದರೆ ನಂಬಿಕೆ ಇಟ್ಟು ಬನ್ನಿ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಎಸ್, ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಂದಾಗ ತುಂಬ ಜನರಿಗೆ ಇರುವಂಥ ಕಲ್ಪನೆ ರಿಯಲ್ ಎಸ್ಟೇಟಲ್ಲಿ ಅಂದರೆ ಈ ರಿಯಲ್ ಎಸ್ಟೇಟಲ್ಲಿ ದುಡ್ಡಿದೆ, ರಿಯಲ್ ಎಸ್ಟೇಟ್ ಟ್ರೆಂಡಿಂಗ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಚಿನ್ನದ ಚೈನು, ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಬಂಗ್ಲೆ ಎಲ್ಲ ಮಾಡಿದ್ದಾರೆ. ಸೊ ನಾನು ಕೂಡ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ರೆಂಟಿಗೆ ಕೊಡಿದ್ರೆ ಏನೊಂದು 5,000 10,000 ಬರ್ಬೋದು, ಅಥವಾ ಒಂದು ಸೇಲ್ ಮಾಡಿದರೆ ಒಂದು 50,000 ಬರ್ಬೋದು. ಇಲ್ಲ, ನನಗೆ ದೊಡ್ಡ ಮಟ್ಟದಲ್ಲೇ ಬೇಕು ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾರೆ. ಸೊ ನಿಮ್ಮ ಒಬ್ಬ ಅನುಭವಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿ ಏನು ಸಲಹೆ ಅಂತ? ಸರ್, ನಮ್ಮ ಕನ್ನಡದಲ್ಲಿ ಒಂದು ಸೇಯಿಂಗ್ ಅಂತ ಏನು ಹೇಳ್ತೀವಿ ಅದಿದೆ, ಹನಿ ಹನಿ ಕೂಡಿದ್ರೆ ಹಳ್ಳ. ಸೊ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ನಾವು ಎಲ್ಲೇ ಹೋದ್ರೂ ಒಂದು 2 ಬೆಡ್ರೂಮ್ ಮನೆ 20,000 ರೂಪಾಯಿ ಇದೆ, 3 ಬೆಡ್ರೂಮ್ ಮನೆ ಒಂದು 30,000 ರೂಪಾಯಿ ಇದೆ. ನೀವು ಸ್ವಲ್ಪ ಒಂದು ಹಂತಕ್ಕೆ ಬಂದು ತಿಂಗಳಲ್ಲಿ 5 ಮನೆ ಬಾಡಿಗೆ ಕೊಡಿಸಿದ್ರು ನಿಮಗೆ 1.5 ಲಕ್ಷ ರೂಪಾಯಿ. ಸೊ ನಿಮಗೆ ರೆಂಟ್ ಕೊಡೋರು ತಗೊಳ್ಳೋರು ಇಬ್ರು ಗೊತ್ತಿದ್ರೆ 3 ಲಕ್ಷ ರೂಪಾಯಿ.
ಇಲ್ಲ ನಾನು ಕಮರ್ಷಿಯಲ್ ರೆಂಟ್ ಮಾಡ್ತೀನಿ ಅಂತಂದ್ರೆ ಒಂದೊಂದು ಸ್ಕ್ವೇರ್ ಫೀಟ್ಗೂ ಚಿನ್ನದಂತ ಬೆಲೆ ಇದೆ ಇವತ್ತು. ಒಂದು 1000 ಸ್ಕ್ವೇರ್ ಫೀಟ್ ಕೊಡ್ಸಿದ್ರು ಕೆಲವು ಕಡೆ ಎಲ್ಲ 3 ಲಕ್ಷ 4 ಲಕ್ಷ ಇದೆ ರೆಂಟ್. ಅಂಥದ್ದೆಲ್ಲ ಮಾಡಿದ್ರೆ ನಿಮ್ಗೆ 5 ರಿಂದ 10 ಲಕ್ಷ ದುಡಿಬೋದು. ಯಾರು ಹಿಡ್ಕೊಂಡಿದ್ದಾರೆ ನಿಮ್ಮನ್ನ? ಕರೆಕ್ಟ್ ಅಲ್ವಾ? ಬಟ್ ಒಂದೇ ದಿನಕ್ಕೆ ಆಗ್ಬಿಡುತ್ತಾ? ಇವತ್ತು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ನಂಗೆ 5 ಲಕ್ಷ ಬರುತ್ತಾ ತಿಂಗಳಿಗೆ? ಅಂದ್ರೆ ಬರಲ್ಲ. ಅದಕ್ಕೆ ಸತತ ಪ್ರಯತ್ನ ಮಾಡಬೇಕು, ಸತತವಾಗಿ ಮಾಡಿದ್ದನ್ನೇ ಮಾಡ್ತಾ ಇರಬೇಕು. ಸೊ ನಿಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದು ನೀವು ಕೂತಲ್ಲೇನೆ 3 ಲಕ್ಷ 5 ಲಕ್ಷ ರೆಂಟಿಂದು ಟ್ರಾನ್ಸಾಕ್ಷನ್ಗಳು ಕ್ಲೋಸ್ ಮಾಡ್ಬೋದು. ಅದಕ್ಕೆಲ್ಲ ಡಾಕ್ಯುಮೆಂಟೇಶನ್ ಸಪೋರ್ಟ್ಗಳು ಇದೆ. ಅದು ಏನೇನು ಮಾಡಬೇಕು ಅದೆಲ್ಲ ಮಾಡ್ಬೇಕಾಗ್ತದೆ. ಎಸ್, ಈಗ ಸ್ಕಿಲ್ ಅಂತ ಹೇಳಿ ಬಂದರೆ ಏನು ಸ್ಕಿಲ್ ಮೈನ್ ಆಗಿ ಗೊತ್ತಿರಬೇಕು ಒಬ್ಬ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೇಳುವಂಥವನಿಗೆ? ಸರ್, ಫಸ್ಟು ಈಗ ನಾವು ಒಂದು ಕೆಲ್ಸಕ್ಕೆ ಸೇರ್ಕೋತೀವಿ ಅಂದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ತುಂಬ ಮುಖ್ಯ. ಇವಾಗ ಒಂದು ಮನೆ ಬಾಡಿಗೆ ಕೊಡಿಸು ಅಂತ ಬಂದರೆ ನೀವು ಒಂದು ಫಾರ್ಮ್ ಹಿಡ್ಕೋಬೇಕು. ಎಷ್ಟು ಬೆಡ್ರೂಮು, ಯಾವ ದಿಕ್ಕು, ಎಷ್ಟರಲ್ಲಿ ಬೇಕು, ಏನು ಬಜೆಟ್ಟು, ಯಾವ ಲೊಕೇಶನ್ನು, ಎಷ್ಟನೇ ಫ್ಲೋರು, ಇದನ್ನೆಲ್ಲ ಒಂದು ನಾವು ಲಿಸ್ಟ್ ಮಾಡಿ ಬರೆದು ನೀವು ಯಾರು ಕೇಳ್ತಾ ಇದ್ದಾರೆ ನನಗೆ ಈ ಥರದ್ದು ಕೊಡಿಸು ಅಂತ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಸಿಗ್ನೇಚರ್ ತಗೋಬೇಕು. ಅದೇ ರೀತಿ ಮನೆ ಬಾಡಿಗೆಗೆ ಯಾರು ಕರ್ಕೊಂಬನ್ನಿ ಅಂತಾರಲ್ಲ ಅವ್ರ ಹತ್ರನು ಏನು ಮನೆ ಅವ್ರದ್ದು, ಎಷ್ಟನೇ ಫ್ಲೋರಲ್ಲಿದೆ, ಯಾವ ದಿಕ್ಕಲ್ಲಿದೆ, ಏನೇನು ಆಮ್ನಿಟೀಸ್ ಇದೆ, ಫರ್ನಿಷ್ಡಾ, ಸೆಮಿ ಫರ್ನಿಷ್ಡಾ, ಅನ್ಫರ್ನಿಷ್ಡಾ, ಎಲೆಕ್ಟ್ರಿಕಲ್ಸ್ ಏನಿದೆ ಎಲ್ಲವನ್ನು ಕೂಲಂಕುಷವಾಗಿ ಬರೆದು ನೀನು ನಂಗೆ ರೆಂಟ್ ಮಾಡಿಸ್ಕೊಟ್ರೆ ನಾನು ನಿಂಗೆ 1 ತಿಂಗಳು ಇಲ್ಲ 2 ತಿಂಗಳು ಬಾಡಿಗೆ ಕೊಡ್ತೀನಿ ಅಂತ ಅವನು ಸೈನ್ ಮಾಡಿ ಕೊಡಬೇಕು. ಈ ಥರ ನೀವು ಅಂದರೆ ಹೌಸ್ ಅಗ್ರಿಮೆಂಟ್ ಮಾಡ್ತೀವಲ್ಲ, ರೆಂಟಲ್ ಅಗ್ರಿಮೆಂಟ್, ಸೊ ಅದೇ ಥರ ನಾವು ಮಾಡ್ಕೊಂಡಿರ್ತೀವಿ. ಇದನ್ನ ಮ್ಯಾಂಡೇಟ್ ಅಂತ ಹೇಳ್ತೀವಿ. ಏನಕ್ಕೋಸ್ಕರ ಅದು ಅವರು ನೀವು ಅಪಾಯಿಂಟ್ಮೆಂಟ್ ಲೆಟ್ರ್. ಹೌದು. ಈಗ ನೀವು ಕೆಲಸ ಮಾಡಿ ಕೊಟ್ರೆ ಅವ್ರು ನಿಮ್ಗೆ ಹಣ ಕೊಡ್ತೀನಿ ಅನ್ನೋದು ಒಂದು ಇದು. ಅದೇ ಇಲ್ಲ ಅಂತಂದ್ರೆ ನೀವು ಬಾಯಿ ಮಾತಾಗೆಲ್ಲ ಏನು ಬೆಲೆ ಇಲ್ಲ, ಡಾಕ್ಯುಮೆಂಟೇಶನ್ಗೆ ಬೆಲೆ ಇರೋದು ಇವತ್ತು. ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು. ಸೊ ನಿಮಗೆ ಟೆನೆಂಟ್ ಆಗಲಿ ಓನರ್ ಆಗಲಿ ಇವ್ರದೆಲ್ಲ ಡಾಕ್ಯುಮೆಂಟ್ ಮಾಡಿ ಒಂದು ಸ್ಕಿಲ್ ಇದಿರಬೇಕು. ಮತ್ತೆ ನೆಕ್ಸ್ಟು ನಿಮ್ಮ ಹತ್ರ ಈ ಥರ ಹಲವಾರು ಪ್ರಾಪರ್ಟೀಸ್ ಇರ್ಬೇಕು ನಿಮ್ಮ ಹತ್ರ. ಈಗ ಶುರು ಮಾಡಕ್ಕೆ ಒಂದು 10 ಅನ್ಕೋಣ, ನೀವು ಒಂದು 3 ತಿಂಗಳಾಗಿದ್ರೆ ಶುರು ಮಾಡಿ 30 ಇರ್ಬೇಕು ನಿಮ್ಮ ಹತ್ರ, ಇಲ್ಲ 40 ಇರ್ಬೇಕು. ಜಾಸ್ತಿ ಆಗ್ತಾ ಇರ್ಬೇಕು. ಅದು ಬರೋರಿಗೆ ಆಪ್ಷನ್ಸ್ ಕೊಡ್ಬೇಕು. ತರಕಾರಿ ಅಂಗಡಿ ಇದ್ದಂಗೆ ಎಷ್ಟು ತರಕಾರಿ ಇದೆ, ಯಾವ ತರಕಾರಿ ಬೇಕಾದ್ರೆ ಚೂಸ್ ಮಾಡಿ ತಗೊಂತಾನೆ ಬರೋನು ಗ್ರಾಹಕ ಅಲ್ವಾ? ಹಂಗೆ ತರಕಾರಿನೇ ಇಲ್ಲ ಅಂಗಡಿಲಿ ಅಂದ್ರೆ ಏನ್ ತಗೋತಾನವನು? ಸೊ ಇದನ್ನ ಹೊರತುಪಡಿಸಿದ್ರೆ ಎಜುಕೇಶನ್ ಅಥವಾ ಕಮ್ಯುನಿಕೇಶನ್ ಈ ತರದ ಸ್ಕಿಲ್ ಅಥವಾ ಕಲಿಬೇಕಾಗಿರೋದು ಏನಾರು ಇದೆಯಾ ಇದರಲ್ಲಿ? ಸರ್, ನಮ್ಮ ಬೆಂಗಳೂರು ಅಂತ ನಗರದಲ್ಲಿ ಕನ್ನಡ ಫಸ್ಟ್ ಆಯ್ತು, ಬರೋರೆಲ್ಲ ಹೊರಗಡೆಯವರು ಅಂತಂದ್ರೆ ಒಂದು ಹಿಂದಿ ಇಲ್ಲ ಸ್ವಲ್ಪ ಇಂಗ್ಲೀಷ್ ಟುಸು ಪುಸ್ಸು ಅರ್ಧಂಬರ್ಧಂ ಇಂಗ್ಲೀಷ್ ಬಂದ್ರು ಸಾಕು, ಅವ್ರಿಗೆ ಅರ್ಥ ಆದ್ರೆ ಸಾಕು. ಕರೆಕ್ಟ್. ಹಿಂದಿ ಒಂಚೂರು ಇಂಗ್ಲೀಷು ಎಲ್ಲ ಭಾಷೆಗಳು, ಕೆಲವು ಸಲ ತಮಿಳ್ನಾಡವ್ರು ಬರೋದು ಎಲ್ಲ ಒಂಚೂರು ಬಂದ ನೀವು ಮಾತಾಡೋದು ಅವ್ನಿಗೆ ಅರ್ಥ ಆದ್ರೆ ಸಾಕು ಸರ್. ಇಷ್ಟು ಸ್ಕಿಲ್ ಸಾಕು. ಮಾತಾಡಕ್ಕೆ ಇವತ್ತು SSLC ಆದ್ರೇನು, PUC ಆದ್ರೇನು, ಪೋಸ್ಟ್ ಗ್ರಾಜುಯೇಟ್ ಆದ್ರೇನು ಮಾತಾಡಕ್ ಬಂದ್ರೆ ಈ ಯಾರು ಬೇಕಾದ್ರೂ ಮಾಡಬಹುದು ಆರಾಮ. ಇನ್ನು ನೆಕ್ಸ್ಟ್ ಬರೋದೇ, ಈಗ ಯಾವುದೋ ಒಂದು ಬಿಸ್ನೆಸ್, ಈಗ ಫುಡ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ FSSAI ಲೈಸೆನ್ಸ್ ತಗೋಬೇಕು ಅಂತ ಹೇಳ್ತಾರೆ. ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಅದಕ್ಕೆ ಏನಾದರೂ ಲೈಸೆನ್ಸು ಪರ್ಮಿಷನ್ ಅಂತ ಹೇಳುವಂಥದ್ದನ್ನು ನಾನು ಇಂಡಿವಿಜುವಲ್ ಆಗಿ ತಗೋಬೇಕಾ? ಸರ್, ರೇರಾ ಲೈಸೆನ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್. ನಾವು ಕರ್ನಾಟಕದಲ್ಲಿ ಕರ್ನಾಟಕದ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ತಗೊಳ್ಳೋದು ಒಳ್ಳೇದು. ಬಟ್ ಶುರು ಮಾಡಿದ ತಕ್ಷಣನೇ ತಗೊಬೇಕಂದ್ರೆ ತಗೊಂಡ್ರೆ ಒಳ್ಳೇದು. ಬಟ್ 1-2 ಟ್ರಾನ್ಸಾಕ್ಷನ್ ಆದ್ಮೇಲೂ ನೀವು ಅಪ್ಲೈ ಮಾಡಿ ತಗೊಂಡ್ರೆ ಅದಕ್ಕೆ ನಿಮಗೆ ಒಂದು ಕ್ರೆಡಿಬಿಲಿಟಿ, ನಿಮಗೆ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಖರ್ಚಾಗುತ್ತಾ ಅಥವಾ ಹೆಂಗೆ ಅಪ್ಲೈ ಮಾಡೋದು? ಅದಕ್ಕೆ ಅದು ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. 25,000 ರೂಪಾಯಿ ಫೀಸ್ ಇರುತ್ತೆ, ಅದು ಕೊಟ್ಟು ತಗೋಬೇಕಾಗುತ್ತೆ. ಓಕೆ. ಇವತ್ತು 25,000 ರೂಪಾಯಿ ಅಂತ ದೊಡ್ಡ ಅಮೌಂಟ್ ಅಲ್ಲ ಅಂತ ನಾನು ಅನ್ಕೋತೀನಿ. 25,000 ರೂಪಾಯಿ ಯಾವ ಬಿಸ್ನೆಸ್ ಮಾಡೋಕ್ಕಾಗ್ತದೆ? 25,000 ಇಟ್ಕೊಂಡು ಇಲ್ಲಿ ಮಾಡ್ಬೋದು. 25,000 ರೂಪಾಯಿ ಕೊಟ್ಟು ಒಂದು ಲೈಸೆನ್ಸ್ ತಗೊಳ್ಳೋದು ತುಂಬ ಒಳ್ಳೇದು. ಸೊ ನೀವು ಹೇಳಿದ ಪ್ರಕಾರ ನೋಡಿದರೆ ರಿಯಲ್ ಎಸ್ಟೇಟಿಗೆ ಮುಂದೆ ಫ್ಯೂಚರ್ ಇದೆಯಾ? ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ಹೊಸದಾಗಿ ಇದಕ್ಕೆ ಬರ್ತೀನಿ ಅಂತ ಹೇಳಿದಾಗ ತುಂಬ ಲಾಂಗ್ ಟರ್ಮಲ್ಲೇ ಯೋಚನೆ ಮಾಡ್ತಾರೆ, ಇನ್ನು ನಾನು ಬೇರೆ ಯಾವುದಕ್ಕೂ ಆ ಕಡೆ ಈ ಕಡೆ ಹೋಗಲ್ಲ, ಇದನ್ನೇ ಮಾಡ್ತೀನಿ ಅಂತೇಳಿ. ಸೊ ಹೇಗೆ ಅಂತ? ಸರ್, ಖಂಡಿತ ರಿಯಲ್ ಎಸ್ಟೇಟ್ ಅನ್ನೋದು ಇವತ್ತು ಮನೆ ಅನ್ನೋದು ನೀಡು ಯಾವತ್ತಿದ್ರೂ ನೀಡಾಗೇ ಇರುತ್ತೆ ಸರ್. ಮನೆ ಬೇಡ, ನಾನು ಎಲ್ಲೋ ಹೋಗಿ ನಾವು ಮರದ ಕೆಳಗಡೆ ಅಂತೂ ವಾಸ ಮಾಡೋಕ್ಕಾಗಲ್ಲ, ಮನೆ ಒಂದು ಸೂರು ಬೇಕೇ ಬೇಕಿಲ್ಲ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ಗೆ ಮನುಷ್ಯ ಇರೋ ತನಕ ರಿಯಲ್ ಎಸ್ಟೇಟು ಇರುತ್ತೆ. ಸೊ ಈಗ ನಿಮಗೆ ಟೋಟಲ್ ಆಗಿ ಇದರಲ್ಲಿ ಎಷ್ಟು ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ಸುಮಾರು 10 ವರ್ಷ ಕಳೆದಾಯ್ತು ಸರ್. ಈಗ 11ನೇ ವರ್ಷದಲ್ಲಿ ಇದ್ದೀನಿ. ನೈಸ್ ಸರ್. ನಿಮ್ಮ ಫಸ್ಟ್ ಇನ್ಕಮ್ ರಿಯಲ್ ಎಸ್ಟೇಟಿಂದ ಬಂದಿದ್ದೆಷ್ಟು ಅಂತ? ಫಸ್ಟ್ ಇನ್ಕಮ್ ಒಂದು 30,000 ರೂಪಾಯಿ ಬಂತು ಸರ್. 30,000 ರೂಪಾಯಿ ಬಂತು, ಕಮಿಷನ್ ರೂಪದಲ್ಲಿ ಬಂತು? ಕಮಿಷನ್ ರೂಪದಲ್ಲಿ ಬಂತು. ಓಕೆ. ಏನು ಸೇಲ್ ಮಾಡಿದ್ದು ನೀವು ಅವಾಗ? ಅದನ್ನು ಒಂದು ಸೈಟ್ ಸೇಲ್ ಮಾಡಿದ್ದೆ. ನೈಸ್. ಈಗ ಒಂದು ದೊಡ್ಡ ಇನ್ಕಮ್ ಅಂತ ಹೇಳಿ ಬಂದಿರೋದು ರಿಯಲ್ ಎಸ್ಟೇಟಿಂದ ಈಗ ಅಂತಲ್ಲಿ 10 ವರ್ಷಗಳ ಗ್ಯಾಪಲ್ಲಿ? ಇವಾಗ ದೊಡ್ಡ ಸೈಟ್ ಸೇಲ್ ಮಾಡಿದ್ದೀನಿ.
ಒಂದು 20,000 ಸ್ಕ್ವೇರ್ ಫೀಟ್ದು ಸೈಟ್ ಸೇಲ್ ಮಾಡಿದ್ದೀನಿ. ಅದರಲ್ಲಿ ಒಂದು 14 ಲಕ್ಷ ರೂಪಾಯಿ ತನಕ ಬಂದಿದೆ. ನೈಸ್. ಸೊ ಟೋಟಲ್ ಆಗಿ ನೋಡಿದ್ರೆ ನಿಮ್ಗೆ ಯಾವತ್ತೂ ಕೂಡ ಇದು ಬೇಡ, ರಿಯಲ್ ಎಸ್ಟೇಟ್ ಬೇಡ ಅಂತೇಳಿ ಅನಿಸ್ಲೇ ಇಲ್ಲ ಇಲ್ಲಿವರೆಗೆ? ಖಂಡಿತ ಇಲ್ಲ ಸರ್. ಬಟ್ ಯಾರಿಗೂ ಅನ್ಸಲ್ಲ ಅನ್ಸುತ್ತೆ. ಯಾರಿಗೂ ಒಂದ್ಸಲ ಒಳಗೆ ಬಂದ್ಮೇಲೆ ಯಾರು ಹೊರಗಡೆ ಹೋಗಲ್ಲ ಇದ್ರಲ್ಲಿ. ಕೊನೆಯದಾಗಿ ಸರ್, ಈಗ ಹೊಸದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಥವಾ ನಾನು ಕೆಲಸ ಮಾಡ್ಕೊಂಡೇ ಪಾರ್ಟ್ ಟೈಮಲ್ಲಿ ಇದನ್ನ ಮಾಡ್ತೀನಿ ಅಂತ ಹೇಳುವವರಿಗೆ ನಿಮ್ಮ ಸಲಹೆ ಏನು ಅಂತ? ದಯವಿಟ್ಟು ಬನ್ನಿ. ನಮ್ಮ ಇಂಡಸ್ಟ್ರಿಗೆ ಹಲವಾರು ಜನಗಳು ಬೇಕು, ಎಜುಕೇಟೆಡ್ ಪೀಪಲ್ ಬೇಕು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋರು ಬೇಕು. ನೀವು ಎಲ್ಲೇ ಕೆಲಸ ಮಾಡ್ತಾ ಇದ್ರು ನಮಗೆ ಬೇಕು, ಜನ ಬೇಕು. ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ತುಂಬಾ ಇದೆ ಈ ರಿಯಲ್ ಎಸ್ಟೇಟ್ ಅಲ್ಲಿ. ಪ್ರೊಫೆಷನಲ್ ಆಗಿ ಬನ್ನಿ, ದಿನೇ ದಿನೇ ಅರ್ಥ ಮಾಡ್ಕೊಳ್ಳಿ, ಎಜುಕೇಶನ್ ತಗೊಳ್ಳಿ. ರಿಯಲ್ ಎಸ್ಟೇಟ್ದು ನಿಮ್ಗೂ ಒಳ್ಳೇದಾಗತ್ತೆ, ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ, ಬರೋ ಗ್ರಾಹಕರಿಗೂ ಒಳ್ಳೇದಾಗುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಸರ್. ಕಸ್ಟಮರ್ ಸ್ಯಾಟಿಸ್ಫೈ ಮಾಡಕ್ಕೆ 100 ಅಲ್ಲ 1000 ಜನ ಬಂದ್ರು ಎಲ್ಲರಿಗೂ ವೆಲ್ಕಮ್. ಅಷ್ಟು ಜಾಗ ನಮ್ಮ ಇಂಡಸ್ಟ್ರಿಲಿ ಇದೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಏನಾದರೂ ಮಾಡಿ ಇನ್ನೊಂದು ಇನ್ಕಮನ್ನು ನಾನು ಗಳಿಸಬೇಕು ಅಂತ ಹೇಳುವಂಥದ್ದು ಇರುತ್ತೆ, ಅಥವಾ ಕೆಲಸ ಬಿಟ್ಟು ಬೇರೇನೋ ಮಾಡಬೇಕು ಅಂತ ಹೇಳುವಂಥದ್ದು ಇರುತ್ತೆ. ಅಂಥವರಿಗೆ ರಿಯಲ್ ಎಸ್ಟೇಟ್ ಕೂಡ ಒಂದು ಆಪ್ಷನ್ ಆಗ್ಬೋದು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. 100%. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಸ್ವಾಲಾಗೆ ಅನಂತ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್. ಸೊ ನೋಡಿದ್ರಲ್ಲ, ನೀವೇನಾದರೂ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಥವಾ ಹೊಸ ಆದಾಯದ ಮೂಲವನ್ನು ಸೃಷ್ಟಿಸ್ಕೊಳ್ಬೇಕು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಅಪಾರ ಅನುಭವ ಇರುವಂಥ ರವಿ ರಮೇಶ್ ಅವರು ಹೇಳಿರೋ ಪ್ರಕಾರ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ನೀವು ಆಪ್ಷನ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಅವ್ರು ಹೇಳಿದಂಗೆ ಮಾಡಿದರೆ ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಬೆಳೆಯೋದಕ್ಕೆ ಈ ಕ್ಷೇತ್ರದಲ್ಲಿ ಅವಕಾಶ ಇದೆ. ಸೊ ಈ ಬಿಸ್ನೆಸ್ಸನ್ನು ಮಾಡಬೇಕಾ ಬೇಡವಾ ಅಂತ ಹೇಳುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಆಮೇಲೆ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.